ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶಿಲ್ಪಚ್ಚರು. ಸೊ ಫಂಕ್ಷನ್ಸ್ ಇತ್ತು, ನಮ್ಮ ಅಕ್ಕವ್ರ ಮನೆಯದು ಗೃಹಪ್ರವೇಶ ಇತ್ತು. ಅಕ್ಕ ಅಂದರೆ ನಮ್ಮ ಅಣ್ಣ ತಮ್ಮಗಳ ಮನೆಯವರು, ನಮ್ಮ ಮನೆಯವರು ಅಣ್ಣನ ಮಿಸ್ಸಸ್ಸು. ಸ್ವಂತ ಅಣ್ಣ ಏನಲ್ಲ, ನಮ್ಮ ಹಿಂಗೆ ಅಣ್ಣ ತಮ್ಮಗಳ ಮನೆಯವರು. ಸೊ ಅಲ್ಲಿಗೆ ಹೋಗಿದ್ದೆ ಇವತ್ತು. 2-3 ದಿನದಿಂದ ಜಾಸ್ತಿ ಅಲ್ಲೇ ಇರೋದು ಇವಾಗ, ಏಕೆಂದರೆ ರಿಲೇಷನ್ ಅಲ್ವಾ. ಸೊ ಹಾಗಾಗಿ ನಮ್ಮೂರಲ್ಲೇ ಹೋಗ್ತಾ ಬರ್ತಾಯಿದ್ವಿ. ಸೊ ಇವೆಲ್ಲ ದೇವ್ರುಗಳು, ಇದೆಲ್ಲ ನಮ್ಮ ಕಡೆ ಮನೆಗೆ ತರ್ತಾರೆ ದೇವ್ರುಗಳನ್ನೆಲ್ಲ ಗೃಹಪ್ರವೇಶ ಮಾಡ್ಬೇಕಾದ್ರೆ. ಸೊ ನೋಡಿ ನಮ್ಮೂರಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ನಾನು ವೀಡಿಯೋ ಹಾಕ್ತಿದ್ದೀನಿ. ರಂಗನಾಥ ಸ್ವಾಮಿ ಇದು ನನಗೆ ಮೋಸ್ಟ್ ಆಫ್ ದ ಫೇವರೇಟ್ ಗಾಡ್ ಅಂತಂದರೆ ರಂಗನಾಥ ಸ್ವಾಮಿ. ನನಗೆ ತುಂಬ ಇಷ್ಟ. ನಾನು ಜಾಸ್ತಿ ಅದಕ್ಕೆ ನಡ್ಕೊಳ್ಳೋದು. ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಜಾಸ್ತಿ ಅದರ ಆಶೀರ್ವಾದನೇ ತಗೊಳ್ತೀನಿ. ಮತ್ತು ಬೆಳಗಿನ ಜಾವ 5 ಪೂಜೆ ಅಂತಂದರೆ ಅಲ್ಲಿ ಬಸವೇಶ್ವರ ಟೆಂಪಲ್ ಹತ್ರ ಅಲ್ಲಿ ನಾವು ಗಂಗೆ ಪೂಜೆ ಮಾಡ್ಕೊಂಬರ್ತೀವಿ. ಮೊದಲು ಗೃಹಪ್ರವೇಶಕ್ಕಿಂತ ಮೊದಲೇ ಮಾಡೋಕ್ಕಿಂತ ಮೊದಲೇ 5 ಗಂಟೆಗೆ. ಸೊ ಇದೆಲ್ಲ ಅವರಿಗೆ ಬಂದಿರೋಂಥ ಗಿಫ್ಟ್ಗಳು, ಬಸವಣ್ಣ, ಈಶ್ವರ ಮತ್ತು ಲಕ್ಷ್ಮೀ ದೇವರು ಇವೆಲ್ಲ ಬಂದಿರೋಂಥದ್ದು. ಸೊ ಅದನ್ನು ತೊಗೊಂಬಂದ್ಬಿಟ್ಟು ಇಲ್ಲಿ ಗಂಗೆ ಪೂಜೆ ಹತ್ರ ಪೂಜೆ ಮಾಡಿಕೊಂಡು ಸೊ ತಗೊಂಡೋಗ್ತೀವಿ. ಇದು ನೋಡಿ, ಇಲ್ಲಿ ಗೊಂಬೆಗಳು ಕೂರಿಸಿರೋಂಥದ್ದು ಮನೆಗೆ. ಇವಾಗೆಲ್ಲ ಇದು ಟ್ರೆಂಡ್ ಆಗಿದೆಯಲ್ಲ, ನಿಮಗೆ ಗೊತ್ತಿದೆ. ಸೊ ಗೃಹಪ್ರವೇಶಕ್ಕೆ 9 ಮುತ್ತೈದೆಯರು, ಲಕ್ಷ್ಮೀ ದೇವರು, ಹಾಗೆ ಈಶ್ವರ, ಗಣೇಶ, ಪಾರ್ವತಿ ಈ ಥರಂಥ ದೇವ್ರುಗಳು ಎಲ್ಲನೂ ಕೂರಿಸಿದ್ರು ಅವರು. ಆಮೇಲೆ ಲಕ್ಷ್ಮೀ ರಂಗನಾಥ ಸ್ವಾಮಿ, ಬಸವೇಶ್ವರ, ಈ ಥರ ಮಲ್ಪಯ್ಯ ಅಂಥೇಳಿ ಅವೆಲ್ಲ. ಇಲ್ಲಿಟ್ಟಿರೋಂಥದ್ದು ಏನು ಅಂತಂದರೆ ಮನೆಗೆ ಕಟ್ಟಬೇಕಾಗಿರುತ್ತಲ್ಲ. ಸೊ ಕುಂಬಳಕಾಯಿ, ಆಮೇಲೆ ಕಾಯಿಗಳು ಕಟ್ತಾರಲ್ಲ ಅದು. ಇದು ಹೋಮದ ಕೊಂಡ. ಸೊ ಹೋಮ ಮಾಡೋದಕ್ಕೆ ಅಂತೇಳಿ ರೆಡಿ ಮಾಡಿದ್ರು ನೋಡಿ. ಮಲ್ಪಯ್ಯ, ಈಶ್ವರ ಈ ಥರ ದೇವ್ರುಗಳೆಲ್ಲ ತಂದಿಡ್ತೀವಿ. ಸಪ್ರೇಟಾಗಿ ಒಂದು ರೂಮಲ್ಲಿ ಇಡ್ತೀವಿ. ಇದನ್ನು ತೋರಿಸ್ತೀನಿ ನೋಡಿ. ನಮ್ಮೂರು ದೇವ್ರುಗಳನ್ನೆಲ್ಲ ಎಲ್ಲ ದೇವ್ರುಗಳಂದು ವಿಡಿಯೋ ಮಾಡಿದ್ದೀನಿ ನಾನು. ಅಲ್ಲಿ ಇವತ್ತು ಹೋಗಿದ್ವಿ. ಸೊ ಲಕ್ಷ್ಮೀ ರಂಗನಾಥ ಸ್ವಾಮಿ, ಲಕ್ಷ್ಮೀ ದೇವರು ಇವೆಲ್ಲ. ಸೊ ನೆಕ್ಸ್ಟ್ ನಾನು ಈ ಥರ ರೆಡಿಯಾಗಿದ್ದೆ. ಅದು ಬೆಳಗಿನ ಜಾವ ಪೂಜೆಗೆ ಅಂತ ಹೇಳಿ. ಸೊ ಆ ಬ್ಲೂ ಕಲರ್ ಸ್ಯಾರಿ ಹಾಕಿದ್ದೆ. ಅನಂತರ ನೆಕ್ಸ್ಟ್ ಟೈಮ್ ನಾನು 10 ಗಂಟೆಗೆ ಹೋದ್ನಲ್ಲ, ಆವಾಗ ಇದು ಪಿಂಕ್ ಸ್ಯಾರಿ ನಾನು ಈ ಥರ ರೆಡಿಯಾಗಿದ್ದೆ. ಆಮೇಲೆ ಇದು ಅವ್ರ ಮೇಲ್ಗಡೆ ವರಂಡ. ಇದು 3 ಅಫ್ಟೀರ್ ಕಟ್ಟಿದ್ದಾರೆ. ಸೊ ಇದು ತೋರಿಸ್ತೀನಲ್ಲ, ಗಣೇಶನ ಅದೆಲ್ಲ ಪ್ಲೇಟ್ ತರಿಸಿ ಮಾಡಿದಿರೋಂಥದ್ದು, ರಂಗೋಲಿ ಬಿಟ್ಟಿರೋಂಥದ್ದು. ಇವರೆಲ್ಲ ನಮ್ಮ ರಿಲೇಷನ್ ಮಕ್ಕಳುಗಳು. ಅನದರ್ ಲಾಂಗ್ ಟೈಮ್ ನಾನು ನಮ್ಮ ಫ್ರೆಂಡ್ಸೆಲ್ಲ ಮೀಟ್ ಮಾಡಿದೆ. ಸೊ ಮಾತಾಡಿದ್ವಿ ಖುಷಿಯಾಗಿ ಎಲ್ಲರೂ. ಸೊ ಎಂಜಾಯ್ ಮಾಡಿದ್ವಿ. ಗೃಹಪ್ರವೇಶ ಎಲ್ಲ ಮುಗಿಸ್ಕೊಂಡ್ವಿ, ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗಿದ್ದು ದೇವ್ರ ಮನೆ ಇದು. ಮೇಲ್ಗಡೆ ಹೋಗ್ತೀವಿ ನೋಡಿ, ಇಲ್ಲಿ ಮೇಲ್ಗಡೆ ಇನ್ನೊಂದು ಅಫ್ಟಿಯರ್ ಇದೆ. ಅಲ್ಲೂ ಸಹ 2 ರೂಮ್ ಇದೆ, ಕೆಳಗಡೆ 2 ರೂಮ್ ಇದೆ. ಇದು ಕಿಚನ್ನು. ಆ ಥರ ಡೆಕೋರೇಷನ್ ಮಾಡಿರೋಂಥದ್ದು ಕಿಚನ್ನಿಗೆ. ಸೊ ಇವಾಗ ತೋರಿಸ್ತಿದ್ದೀನಲ್ಲ, ಅದು ಕೆಳಗಡೆ ರೂಮು. ಸೊ ರೂಮು, ವಾರ್ಡ್ರೋಬ್ಗಳು, ಸೊ ಅಟ್ಯಾಚ್ ಬಾತ್ರೂಮ್. ಈ ಕಡೆ ಇನ್ನೊಂದು ಬೆಡ್ರೂಮ್ ಇದೆ, ನನ್ನ ಮಾಸ್ಟರ್ ಬೆಡ್ರೂಮ್. ಈ ಥರ ಇದೆ ಇಲ್ಲಿ. ಸೊ ಎಲ್ಲ ವುಡ್ಡಲ್ಲೇ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ ಮನೆ ಮಾತ್ರ. ನಂಗೆ ತುಂಬ ಇಷ್ಟ ಆಯಿತು ಮನೆ. ಎಲ್ಲ ವಿಡಿಯೋ ಮಾಡ್ತಾರೆ. ಸೊ ಕಂಗ್ರ್ಯಾಚುಲೇಷನ್ಸ್. 5606 ಫಾಲೋವರ್ಸ್ ಆಗಿದ್ದಾರೆ. ನೋಡಿ ಎಷ್ಟು ಚೆಂದ ಇದೆ ಲೈಟಿಂಗ್ಸ್. ಇದು ಎಲ್ಲ ನನ್ನ ಫ್ರೆಂಡ್ಸು. ತುಂಬ ದಿನ ಆಯಿತು ಮೀಟ್ ಮಾಡಿ. ಸೊ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಖುಷಿಯಾಗಿ. ಎಲ್ಲರೂ ಹೊರಗಡೆ ಎಲ್ಲ ಫಂಕ್ಷನ್ಸ್ ಎಲ್ಲ ಮುಗಿದ್ಮೇಲೆ. ಸೊ ಇದು ಅವತ್ತಿನ ನೈಟ್ ತೆಗ್ದಿರೋಂಥದ್ದು, ಗೃಹಪ್ರವೇಶಕ್ಕಿಂತ ಮೊದಲು ನೈಟ್ ತೆಗ್ದಿರೋಂಥದ್ದು. ಇವರೆಲ್ಲ ಫ್ರೆಂಡ್ಸ್ಗಳು, ನನ್ನ ಫ್ರೆಂಡ್ಸ್ಗಳು. ಸೊ ನನ್ನ ಫೋಟೋ ಇರಲಿ ಅಂತೇಳಿ ಒಂದು ಫೋಟೋ ತೆಗ್ದಿರೋಂಥದ್ದು. ಸೊ ಮುಗೀತು, ಎಲ್ಲ ಮನೆಗೆ ಬಂದೆ. ಮತ್ತು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿ. ಸೊ ಆಮೇಲೆ ಸ್ವಲ್ಪ ರೈಸ್ ಮಾಡೋಣ, ಸಾಂಬಾರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಆಗಲೇ ಒಂದು ನೈಟ್ 8 ಗಂಟೆ ಆಗಿತ್ತು. ಹಾಗೆ ಟೊಮೊಟೊ ಸಾಂಬಾರು ಮಾಡೋಣ ಸಿಂಪಲ್ಲಾಗಿ ಅಂಥೇಳಿ ಟೊಮೊಟೊ ಸಾಂಬಾರು ಮಾಡಿ ರೈಸ್ ಮಾಡ್ತಾಯಿದ್ದೆ ನಾನು. ಸೊ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಏನಾದ್ರು ಡೌಟ್ ಇದ್ದರೆ, ಪ್ರಾಬ್ಲಮ್ ಇದ್ದರೆ ಹಾಕಿ ನನಗೆ ಕಮೆಂಟಲ್ಲಿ ಹಾಕಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮಗೆ. ನಾನು ಇದೇ ಥರ ವಿಡಿಯೋದೊಂದಿಗೆ ಮತ್ತೆ ಸಿಗ್ತಾ ಇರ್ತೀನಿ ನಾನು ಯಾವಾಗಲೂ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಮಗ ಇವನು
ನೋಡಿ ಗ್ಯಾಸ್ ಆಫ್ ಮಾಡಪ್ಪ ಅಂತ ಹೇಳ್ತಿದ್ದೆ, ಆಫ್ ಮಾಡ್ತಿದ್ದ. ರೈಸ್ ಸಾಂಬಾರು ರೆಡಿ ಆಯ್ತಲ್ಲ ಅದಕ್ಕೆ. ಸೊ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ, ನನ್ನ ಫ್ರೆಂಡ್ ಇವ್ರದ್ದು ಯೂಟ್ಯೂಬ್ ಅಂತೇಳಿ. ಸೊ ಅವರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.